ಇದು ನಮ್ಮ ಶ್ರೀಮತಿಯವರು ಮನೆಯಲ್ಲೇ ಮಾಡಿರೋ ಗಮಗಮ ಅಂತ ಐತೆ ವಾಂಗಿಬಾತು. ನೋಡೋಣ, ರುಚಿ ನೋಡ್ತೀನಿ. ಇದನ್ನ ಇವತ್ತು ಓಪನ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂತ ಮುಂದೆ ಗೊತ್ತಾಗುತ್ತೆ. ಲವ್ ಯು ಮಗೆ. ಲವ್ ಯು ಟು ಅಮ್ಮ. ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ನಮ್ಮ ಶ್ರೀಮತಿಯವರು ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಹಾಯ್. ಈಗ ಇವತ್ತಿನ ಬ್ಲಾಗ್ನ ಈಗ ಶುರು ಮಾಡ್ತಾ ಇದ್ದೀವಿ. ಏನು ತಿಂಡಿ ಮಾಡ್ತಿದ್ದಾರೆ ಮೇಡಮ್? ವಾಂಗಿಬಾತ್ ಮಾಡ್ತಾ ಇದ್ದಾರೆ. ತಿಂಡಿ ತಿಂದಾದ್ಮೇಲೆ ನಾವು ಹೊರಗಡೆ ಹೋಗೋದಿದೆ ಸ್ವಲ್ಪ. ಹೊರಗಡೆ ಏನಕ್ಕೆ ಹೋದ್ವಿ, ಏನಾಯಿತು ಅದೆಲ್ಲ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ಹಂಚ್ಕೋತೀವಿ. ಈ ಬ್ಲಾಗ್ನ ಪೂರ್ತಿ ಕೊನೆವರೆಗೂ ನೋಡಿ. ಉಳುಕು ಎಷ್ಟೊಂದು ಉಳುಕೈತೆ ನೋಡಿ ಬದನೆಕಾಯಲ್ಲಿ. ನೋಡ್ರಿ, ಇಷ್ಟು ಬದನೆಕಾಯಲ್ಲಿ ಎಲ್ಲ ಉಳುಕು ಐತೆ, ಹುಳ ತಿಂದಿರೋದು. ಇಲ್ಲಿ ನೋಡ್ರಿ, ಇದು ಹಚ್ಚಿಟ್ಕೊಂಡು ನೀರಿಗೆ ಹಾಕೊಂಡಿದ್ದಾರೆ ಕಪ್ಪಾಗುತ್ತೆ ಅಂತ. ತುಂಬ ಉಳುಕಾಯ್ತಲ್ವ. ನೋಡ್ರಿ, ವಾಂಗಿಬಾತ್ ಮಾಡೋದಕ್ಕೆ ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದಾರೆ. ಮತ್ತು ಇದು ಬಟಾಣಿ, ಹಸಿ ಬಟಾಣಿ ಅಲ್ಲ, ಒಣಗಿರೋ ಬಟಾಣಿನೇ ರಾತ್ರಿ ನೀರಲ್ಲಿ ನೆನೆಸಿರೋದು ಒಂದು ರಾತ್ರಿ. ಮತ್ತು ಸೋನಾ ಮೊಸರು ಅಕ್ಕಿ ತಗೊಂಡಿದ್ದಾರೆ. ಮುಖ್ಯವಾಗಿ ವಾಂಗಿಬಾತ್ ಪುಡಿ ಪೌಡರ್ ಅಂತಾರಲ್ಲ, ವಾಂಗಿಬಾತ್ ಪೌಡ್ರು. ಇದು ನಮ್ಮ ಶ್ರೀಮತಿಯವರು ಮನೆಯಲ್ಲೇ ಮಾಡಿರೋವಂಥದ್ದು, ಅವರೇ ಮಾಡಿರೋವಂಥದ್ದು. ಇದನ್ನು ಹಾಕಿನೇ ಇವತ್ತು ವಾಂಗಿಬಾತ್ ಮಾಡ್ತಾ ಇರೋದು. ಸಾಕು, ಇದೇ ಎರಡು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಅಂತ ಹೇಳೋದು. ಎರಡು ತೊಟ್ಟು ಕಾಣಿಸ್ತಾ ಇತ್ತು. ಎರಡು ಬ್ಯಾಡಗಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ಹೌದಾ? ಎರಡು ಬ್ಯಾಡಗಿ ಮೆಣಸಿನ್ಕಾಯಿನ. ಮತ್ತು ನಮ್ಮ ಶ್ರೀಮತಿಯವರು ಇನ್ನೂ ತರಕಾರಿ ಅಷ್ಟೆಲ್ಲ ಇನ್ನೂ ಏನೇನೋ ಬೇಕು ಅದಕ್ಕೆ ಕೆಲವೊಂದು ಪದಾರ್ಥಗಳು ಅದೆಲ್ಲ ತಗೋತಾ ಇದ್ದಾರೆ, ಜೋಡಿಸ್ಕೋತಾ ಇದ್ದಾರೆ. ನಿಜ ಹೇಳಬೇಕು ಅಂದರೆ ನನಗೆ ಈ ವಾಂಗಿಬಾತು ಮತ್ತು ಪುಳಿಯೋಗರೆ ಇವೆರಡು ತಿಂಡಿ ಅಷ್ಟಾಗಿ ಇಷ್ಟ ಆಗೋದು. ನಾನು ತಿನ್ನೋದೇ ಇಲ್ಲ ಅಂತ ಏನಲ್ಲ, ತಿಂತೀನಿ ಮಾಡಿದ್ರೆ. ಕೆಲವರು ಉಪ್ಪಿಟ್ಟು ಇಷ್ಟ ಆಗಲ್ಲ ಅಂತಾರಲ್ಲ, ಆ ಥರ ಈ ವಾಂಗಿಬಾತು ಪುಳಿಯೋಗರೆ ಅಂದರೆ. ಆದರೆ ಈ ಏನಿದು ಸಪ್ರೇಟಾಗಿ ಗೊಜ್ಜೆಲ್ಲ ಮಾಡಿಬಿಟ್ಟು ವಾಂಗಿಬಾತ್ ಮಾಡ್ತಾರಲ್ಲ, ಆ ಥರ ವಾಂಗಿಬಾತ್ ಅಂತೂ ಇಷ್ಟ ಆಗಲ್ಲ ನನಗೆ. ಅದಕ್ಕೋಸ್ಕರ ನಮ್ಮ ಮನೇಲಿ ಆ ಥರ ಮಾಡೋದಿಲ್ಲ ಜಾಸ್ತಿ ವಾಂಗಿಬಾತು. ನಮ್ಮ ಶ್ರೀಮತಿ ಅವ್ರದ್ದೊಂದು ಇದಿದೆ ಶೈಲಿ, ವಾಂಗಿಬಾತ್ ಆ ಥರ ಶೈಲಿಯಲ್ಲಿ ಮಾಡ್ತಾರೆ. ವಾಂಗಿಬಾತ್ ರೆಡಿ ಆಗೈತೆ. ಕುಕ್ಕರೆಲ್ಲ ಏರೋದ್ಮೇಲೆ ನೋಡೋಣ ಹೆಂಗಾಗೈತೆ. ಏನಾಯ್ತು, ಬದನೆಕಾಯಿ ಕಾಣ್ತಾವ್ರಿ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಹೌದಾ? ಗಮ್ ಅಂತ ಆಯ್ತಮ್ಮ. ತಿನ್ನೋದಕ್ಕೆ ಹೇಗಿರುತ್ತೋ ಇದು ಮಾತ್ರ ಸ್ಮೆಲ್ಲು, ವಾಸನೆ ಘಮ ಅಂತ ಐತೆ, ತಿರುಗುತ್ತಾ ಇದೆ. ಅಲ್ಲ, ಮಸಾಲೆ ಗಮ್ಮಂತೈತೆ ಅಂದಮೇಲೆ ತಿನ್ನೋದಕ್ಕೂ ರುಚಿಯಾಗಿರುತ್ತಪ್ಪ. ಹೌದಾ? ಘಮ ಅಂತ ಐತೆ ವಾಂಗಿಬಾತು. ನೋಡೋಣ, ರುಚಿ ನೋಡ್ತೀನಿ ಹೆಂಗಿರುತ್ತೆ ಅಂತ. ಸುಡ್ತಾಕಿನ್ನ ಕುಕ್ ಮಾಡಬೇಕು. ಮೊದಲನೇ ತುತ್ತು ದೇವ್ರಿಗೆ ಸುಡ್ತಾಗಿ ಬಿಸಿ ಬಿಸಿ ಐತೆ. ಬಿಸಿ ಇವಾಗ ಮಾಡಿರೋದಲ್ವಾ, ಅದಕ್ಕೆ. ಚೆನ್ನಾಗಿದೆ. ನನಗೆ ಎರಡಕ್ಕೂವರೆ ವಾಂಗಿಬಾತ್ ಇಷ್ಟ ಆಗುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಅದೇ ಗೊಜ್ಜು ಮಾಡಿ ಸಪ್ರೇಟ್ ಏನೋ ಮಾಡ್ತಾರಲ್ಲ, ಆ ಥರ ಮಾಡೋದು ಇಷ್ಟ ಅಲ್ಲ. ಈ ಥರ ಮಾಡೋದು ಕುಕ್ಕರಲ್ಲಿ ಇಷ್ಟ ಆಗುತ್ತೆ. ಗೊಜ್ಜು ಮಾಡಿ ಮಾಡೋ ವಾಂಗಿಬಾತ್ನು ಚೆನ್ನಾಗಿರುತ್ತೆ, ಆದರೆ ಇವ್ರಿಗೆ ಇಷ್ಟ ಆಗಲ್ಲ ಅಷ್ಟೇ. ನಂಗೆ ಇಷ್ಟ ಆಗಲ್ಲ ಅಷ್ಟೇ. ಸಖತ್ತವೈತೆ. ಅಂದರೆ ಇದು ಈ ವಾಂಗಿಬಾತ್ ಪೌಡ್ರು ಮಾಡಿ ಮನೇಲೇ ವಾಂಗಿಬಾತ್ ಮಾಡಿದ್ದು. ಇದು ರೆಸಿಪಿ ಯಾರಾದರೂ ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡಿ. ಒಂದು ನಮ್ಮದು ಕುಕ್ಕಿಂಗ್ ಚಾನಲ್ ಇದೆ ಇನ್ನೊಂದು, ಆ ಚಾನಲಲ್ಲಿ ಇದ್ರ ವಿಡಿಯೋ ಇರುತ್ತೆ. ಮನೆಯಲ್ಲೇ ವಾಂಗಿಬಾತ್ ಪುಡಿ ತಯಾರಿಸೋದಾಗೆ ಮತ್ತು ಅದರಿಂದ ವಾಂಗಿಬಾತ್ ಮಾಡೋದು ಹೇಗೆ ಅಂತ. ಕೆಲವರೆಲ್ಲ ಹೊರಗಡೆ ಹೋಗಿ ಮನೇಲಿ ಮಾಡೋದಕ್ಕೆ ಬರೋದಿಲ್ಲ, ಪ್ಯಾಕೆಟ್ ತೊಗೊಬಂದು ಅಂಗಡಿಯಿಂದ ಮಾಡ್ತಾರೆ. ಆದರೆ ವಾಂಗಿಬಾತ್ ಮಾಡೋ ಪುಡಿ ಮಾಡೋದಕ್ಕೆ ಮನೇಲೇ ಇರುತ್ತೆ. ಎಲ್ಲ ಪದಾರ್ಥಗಳು ಸಾಮಗ್ರಿನ ಉಪಯೋಗಿಸ್ಕೊಂಡು ಮಾಡ್ಬೋದು. ಎಲ್ಲ ಪದಾರ್ಥಗಳು ಮನೇಲೇ ಇರುತ್ತೆ. ಮಾಡಕ್ಕೆ ಬರದೆ ಕೆಲವೊಬ್ರು ಅಂಗಡಿಯಿಂದ ತಗೊಂಡು ಮಾಡ್ತಾರೆ. ಮನೇಲೇ ಮಾಡಿಟ್ಕೊಂಡ್ರೆ ನೀವು ಒಂದು 2 ದಿನ 3 ದಿನ ಯಾವಾಗಾದ್ರೂ ನೀವು ಮಾಡಬೇಕಾದ್ರೆ ಒಂದು 2-3 ಸಲ ಮಾಡೋ ಅಷ್ಟು ಪುಡಿ ಮಾಡಿಟ್ಕೊಂಡು ಮಾಡ್ಬೋದು. ಮಾಡಿರೋ ಪೌಡ್ರು ಒಂದು 3 ಸರಿ ಆಗುತ್ತೆ. ಹೌದಾ? ನೋಡ್ರಿ, ಇದು ನಮ್ಮ ಜಾಣೆ ಮಗಳದ್ದೆಲ್ಲ ನೋಡಿದ್ದೀರಾ. ಅವಳು ಸೇವಿಂಗ್ಸ್ ದುಡ್ಡು ಕೂಡಿಟ್ಕೊಳೋದು. ಇದನ್ನು ಇವತ್ತು ಓಪನ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂತ ಮುಂದೆ ಗೊತ್ತಾಗುತ್ತೆ. ಕೂತ್ಕೊ, ಮನೇಲಿ ಕೂತ್ಕೊ. ನಮ್ಮ ಶ್ರೀಮತಿಯವರು ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ಇದನ್ನು ಓಪನ್ ಮಾಡಬೇಕು.
ಎಷ್ಟೊತ್ತು ಕೊಟ್ಟಿದೆ ರೆಸ್ಟೋರೆಂಟ್ ಕೊಟ್ಟಿದ್ದಾಳೆ 10 ರುಪೀಸು 20 ರುಪೀಸು ಈ ಥರ ಗುಡ್ ವೆರಿ ಗುಡ್ ಹಾಕ್ಸ್ಕೊಂಡಾಗ ಹೋಮ್ವರ್ಕಲ್ಲಿ ಅವ್ರ ಅಮ್ಮನ ಹತ್ರ ಇಸ್ಕೊಂಡಿರೋದು. ಇವು ಯಾರಾದರೂ ಬಂದಾಗ ಮಾಮ ಕೊಟ್ಟಿರೋದು, ತಾತ ಕೊಟ್ಟಿರೋದು ಆ ಥರ 100 ರುಪೀಸು 500 ಇದೆಲ್ಲ. ಎಷ್ಟೈತೆ 2000 ಆಯಿತಾ? ಇದರಲ್ಲಿ ಅಮ್ಮಂಗೆ ಸರ್ಪ್ರೈಸ್ ಮಗಳು ಕೊಡ್ತಾ ಇರುತ್ತೆ. ಸರಿ ಎಲ್ಲ ಎತ್ತಿಟ್ಬೇಕಾದ್ರೆ ಅಮ್ಮ ಬರೋಷ್ಟಲ್ಲಿ ತುಂಬ ಈ ದುಡ್ಡನ್ನೆಲ್ಲ ತಗೊಂಡು ಮತ್ತೆ ಅದರೊಳಗೆ ತುಂಬಿ ಈಗ ಅಲ್ಲೇ ಇಡ್ತಾ ಇದ್ದೀವಿ. ಆ ಜಾಗದಲ್ಲೇ ಇಟ್ಬಿಟ್ಟು ಲಾಕ್ನ ಇಟ್ಟಿಟ್ಬಿಟ್ಟಿವಿ. ಈಗ ಅಮ್ಮ ಬರ್ತಿದ್ದಂಗೆ ನಾವು ಹೊರಗಡೆ ಹೋಗ್ತೀವಿ. ನೋಡಿ ನಮ್ಮ ಶ್ರೀಮತಿಯವರು ಈಗ ಅವರ ಇಷ್ಟದ ಯಾವುದಮ್ಮ ದುಂಡು ಮಲ್ಲಿಗೆ ಹೂ ತಗೊಂಡ್ರು, ಮುಡ್ಕೋತಾರೆ. ಇವಾಗ ಅವರು ರೆಡಿಯಾಗಿದ್ದಾರೆ. ಹೊರಗಡೆ ಹೊರಟಿದ್ದೀವಿ. ಗಮ್ಮಂತೈತೆ. ಇದು ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬಂದಿದ್ರು. ಗೆಸ್ಟ್ ನಮ್ಮ ಶ್ರೀಮತಿ ಅವರ ಫ್ರೆಂಡ್ ಅವರು, ತುಂಬಾ ಆತ್ಮೀಯರು. ಅವರು ಬಂದಿದ್ರು, ಅವ್ರು ತಗೊಬಂದಿದ್ದು. ಇವ್ರಿಗೆ ಇಷ್ಟ ಅಂತ ಹೇಳಿ ಬ್ಲಾಗಲ್ಲಿ ಎಲ್ಲ ನೋಡ್ಬಿಟ್ಟು ದುಂಡ್ಮಲ್ಗೆ ಇಷ್ಟ ಅಂತ ದುಂಡ್ಮಲ್ಗೆ ತಂದಿರೋದು. ನನಗೆ ತುಂಬಾ ಖುಷಿ ಆಯ್ತು. ನಮ್ಮ ಶ್ರೀಮತಿ ಅವ್ರಿಗೆ ತುಂಬಾ ಇಷ್ಟವಾದ ದುಂಡುಮಲ್ಗೆ. ಹೇಗೆ ಕಾಣಿಸ್ತಾ ಇದ್ದೀನಿ? ದೃಷ್ಟಿ ತಗೊಂಡಲ್ಲ, ಎಷ್ಟೊಂದು ದೃಷ್ಟಿ ಆಗ್ಬಿಟ್ಟಿದೆ. ನಂಗೆ ತುಂಬಾ ಇಷ್ಟ ಇವು ಅಂದ್ರೆ. ಸರಿ, ಈಗ ಹೊರಡೋಣ. ಟೈಮ್ ಆಗುತ್ತೆ. ನಮ್ಮ ಜಾಣೆ ಮಗಳು ರೆಡಿ, ಎಲ್ಲ ರೆಡಿ, ನಾವು ರೆಡಿ. ಈಗ ಮಧುಗಿರಿಗೆ ಹೋಗ್ತಿದ್ದೀವಿ. ಸಮಯ ಅಲ್ಲಿ ಮತ್ತೆ ಸಿಗ್ತೀವಿ ನಿಮ್ಮ ಜೊತೆ. ನೋಡಿ ನಿಮ್ಗೆ ಯಾವ್ದು ಬೇಕಾ ತಗೋ. ಯಾವ್ದು ಈ ಸತಿ ಅಪ್ಪನ ಸೆಲೆಕ್ಷನ್ ಅಲ್ಲ, ನಿಜ ಸೆಲೆಕ್ಷನ್. ಜಾಣೆದು ಸೆಲೆಕ್ಷನ್ ಈ ಸಲ. ಅಮ್ಮಂದೇನಾ ಏನಮ್ಮ? ಅಮ್ಮ ಯಾವ್ದು ಇಷ್ಟ? ನೀನು ನಿಮ್ಮ ಅಪ್ಪ ಯಾವ ಸೆಲೆಕ್ಟ್ ಮಾಡ್ತೀರಾ? ಹಾಂ, ನಿನ್ನ ಸೆಲೆಕ್ಷನ್. ನೀನು ಯಾವ ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ಕೊಡ್ತೀನಿ. ನೋಡಿ ಯಾವ್ದು ಇಷ್ಟ ಆಗುತ್ತೆ ನೋಡಪ್ಪ, ಓದಾಡ್ತಿರ್ಬೇಡ, ಸೆಲೆಕ್ಟ್ ಮಾಡು. ಅಮ್ಮ ಕೊಡು ಅಮ್ಮಂಗೆ. ಅಷ್ಟೇ ಅಷ್ಟೇ, ಹೋಗ್ತಾ ಇರ್ಬೇಕು ಮುಂದಕ್ಕೆ, ನೇನು ಕೊಡ್ಸಲ್ಲ, ನಡಿಬೇಕು. ಇಲ್ಲ ಇಲ್ಲ, ಸಾಕು ಸಾಕು. ನಾನು ಅಮ್ಮಂಗೆ ಸ್ವಲ್ಪ ಡೈರಿ ಮಿಲ್ಕ್ ತೊಗೊಂಡಿದ್ವಿ, ಎಲ್ಲ ಕಾಣಿಸ್ತಾರೆ. ಇದು ಕೇಕ್ ನೋಡಿ, ಇದು ಎಷ್ಟು ಕೆ ಜಿ ಇದು ಕೇಕು? ಇಲ್ಲ, ಇದು 1 kg ಇದೆ, 350. ನಾವು ಇವತ್ತು ಮಾಡ್ತಾಯಿದ್ದೀವಿ ಸೆಲೆಬ್ರೇಷನ್. ನಾವು ನೆನ್ನೆ ಬಂದಿಲ್ಲ ಅದಕ್ಕೆ. ಹ್ಯಾಪಿ ಮದರ್ಸ್ ಡೇ ಅಮ್ಮ. ನಿದ್ದೆ ಮಾಡಿಬಿಟ್ಟಿದ್ದ. ಏ ಅಲ್ಲ ಮಗಳೇ, ಅದನ್ನ ಹೇಳು. ಆಸೆ ತೀರಲ್ಲ ಜನ್ಮ ಪೂರ್ತಿ ಹಾಡಿದರೂನ, ಪದವೇ ಮುಗಿಯಲ್ಲ ಅಮ್ಮ ಅಮ್ಮ. ಸಾಕು ಮಗಳೇ. ನೀನೆಲ್ಲಿ ಏನು ಮದರ್ಸ್ ಡೇಗೆ ಮಕ್ಕಳು ಕೊಡ್ತಾರೆ, ನಾನೇ ಕೊಡಲಿ? ಎರಡನೇ ತಾಯಿ ಅಲ್ವಾ, ಕೊಡ್ಬೇಕು. ಹೌದಾ? ಗುಡ್ ಕ್ವಶನ್. ಈ ಕೇಕ್ ನನ್ನ ದುಡ್ಡಲ್ಲೇ ಕೊಟ್ಟಿದ್ದೀನಿ. ನಿನ್ನ ಮಗಳು ತಂದಿದ್ದು, ನಾನು ಒಪ್ಪಲ್ಲ. ಇದನ್ನ ಗಿಫ್ಟ್ ಅಂತ ನಿನ್ನ ಮಗಳು ಡ್ರೆಸ್ಸಲ್ಲಿ ತಂದಿರೋ ದುಡ್ಡಲ್ಲಿ ಡ್ರೆಸ್ಗೂ ಶಾರ್ಟೇಜ್ ಬಂತು, ಅದನ್ನಕ್ಕೂ ನಾನೇ ಕೊಟ್ಟಿದ್ದೀನಿ. ಕೇಕ್ ಗೊತ್ತಾ? ಎಕ್ಸ್ಟ್ರಾ ತಗೊಂತೀನಿ ಅಂತ 150 ಎಕ್ಸ್ಟ್ರಾ ತಗೊಂತೀನಿ. ಅಪ್ಪ ಬೇಡ. ಇಷ್ಟ ಆಗಿದೆ. ಎಲ್ಲ ಇಷ್ಟ ಆಯ್ತಾ? ಈ ಬಾಕ್ಸ್ ಯಾರು ಇಟ್ಕೋತಾರೆ? ಬೇಡ ಬೇಡ,
ಇರೋದೆಯಾ ಹುಷಾರಾಗೆ ಬೆಳ್ದಂಗೆ ಇಳಿಬೇಕು ಕೆಳಕ್ಕೆ ಇದ ಹೋಗು ನೋಡಿದ್ರಿ ಇಷ್ಟೊತ್ತು ಮಧುಗಿರಿಯಿಂದ ಮದರ್ಸ್ ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಒಂದು ಲೋಟ ಕಾಫಿ ಮಾಡಿಕೊಂಡು ಕುಡಿದ್ವಿ. ಕಾಫಿ ಕುಡಿದ್ರೆ ನಮಗೆಲ್ಲಾದ್ರೂ ಹೊರಗಡೆ ಹೋಗಿ ಬಂದು ಏನಾದರೂ ಆಯಾಸ ಅನ್ಸಿದ್ರೆ ಒಂದು ಲೋಟ ಕಾಫಿ ಅಥವಾ ಟೀ ಏನಾದರೂ ಕುಡಿದ್ರೆ ಸಮಾಧಾನ. ಕಾಫಿ ಕುಡ್ದಾದ್ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆಗಲೇ ನೋಡಿದ್ವಿ ಏನದು ಡ್ರೆಸ್ ತೊಗೊಂಡಿದ್ದು ನಮ್ಮ ಜಾಣಿ ಮಗಳು ಅವಳ ಸೇವಿಂಗ್ಸ್ ದುಡ್ಡಲ್ಲಿ ನಮ್ಮ ಶ್ರೀಮತಿಯವ್ರಿಗೆ ಅಂದರೆ ಅವ್ರ ಅಮ್ಮಂಗೆ ಜಾಣಿ ಮಗಳು ಅವ್ರ ಅಮ್ಮಂಗೆ ಅವಳ ಸೇವಿಂಗ್ಸ್ ದುಡ್ಡಲ್ಲಿ ಡ್ರೆಸ್ ಕೊಡ್ತೀವಿ. ತುಂಬಾ ಚೆನ್ನಾಗಿರೋ ಡ್ರೆಸ್ ಕೊಡ್ತಿದ್ದಾಳೆ. ತುಂಬಾ ಖುಷಿ ಆಯ್ತು. ನನಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ತುಂಬಾ ಸ್ಪೆಷಲ್ ದಿನ ಹಾಕೋತೀನಿ ಈ ಡ್ರೆಸ್ನ. ಹೌದಾ? ಈ ಡ್ರೆಸ್ದು ಪ್ರೈಸು ನೀನೇ ಹೇಳಪ್ಪ, ನಂಗೆ ಹೇಳಕ್ ಭಯ ಆಗ್ತದೆ. ಭಯ ಏನಿಲ್ಲ, ಅದರಲ್ಲಿ ತಗೊಂಡಿರೋದನ್ನು ಕಾಣಿಸುತ್ತಾ 1699 ಅಂದರೆ 1700 ರೂಪಾಯಿ. 1700 ಇದು. ಯಾವ ಡಿಸ್ಕೌಂಟ್ ಏನಿಲ್ಲ, ಇಷ್ಟೇ. ನಮ್ಮ ಶ್ರೀಮತಿಯವರು ತುಂಬ ಕಾಸ್ಟ್ಲಿ ಆಯಿತು ಸ್ವಲ್ಪ ಅಂದರು. ಆದರೂ ನಮ್ಮ ಮಗಳು ಇಷ್ಟಪಟ್ಟಿದ್ದು, ನಿಂಗೆ ತುಂಬ ಚೆನ್ನಾಗಿ ಕಾಣ್ತದೆ, ಇದನ್ನೇ ತಗೋಬೇಕು ಅಂತೇಳಿ ಮಗಳು ಕೊಡಿಸಿದ್ದು, ಇಷ್ಟಪಟ್ಟು ಪ್ರೀತಿಯಿಂದ ಕೊಡಿಸಿದ್ದಾಳೆ. ತುಂಬ ಖುಷಿ ಆಯ್ತು ನನಗೆ. 399 ರೂಪಾಯಿ ಅಂದರೆ 1 ರೂಪಾಯಿ ಕಡಿಮೆ 400 ರೂಪಾಯಿ. ಅದು ಬೇಡ. ಈ ಲೆಗ್ಗಿನ್ಸ್ ಬಂದ್ಬಿಟ್ಟು 799 ರುಪೀಸ್, ಅಂದರೆ 1 ರೂಪಾಯಿ ಕಡಿಮೆ 800 ರುಪೀಸ್. ನಿಜ ಹೇಳ್ಬೇಕು ಅಂದರೆ ತುಂಬ ಕಾಸ್ಟ್ಲಿ ಆಯಿತು. ನಾನು ಡ್ರೆಸ್ ಎಲ್ಲ ತೊಗೊಂಡಿದ್ದಾದ್ಮೇಲೆ ಎಲ್ಲ ಅವಳು ಹೇಳಿದ್ದು ಇಷ್ಟ ಆಯಿತು ಅಮೌಂಟು ಅಂತ. ಅವಾಗ ನಾನು ಕೇಳಿದೆ ಅವಳಿಗೆ, ಜಾಣಿ ಮಗಳೇ ಡ್ರೆಸ್ ಯಾಕೆ ಕೊಡ್ಸೋಕೆ ಹೋದೆ ಮಗಳೇ, ಅಷ್ಟು ಅಮೌಂಟ್ಗೆ ತುಂಬ ಚೆನ್ನಾಗಿರೋದು ಒಂದು ಸ್ಯಾರಿನೇ ಬರೋದು, ಸ್ಯಾರಿ ತೊಗೊಂಡಿದ್ರಾಗಿತ್ತಲ್ವಾ ಅಂತ. ಜಾಣಿ ಮಗಳು ಬೇಜಾರು ಮಾಡ್ಕೊಬಿಟ್ಲು. ನೀನು ಪದೇ ಜಾಸ್ತಿ ಆಯಿತು ಅಂತ ಹೇಳ್ತಾ ಇದೆಯಾ, ನೀನು ಆ ಥರ ಎಲ್ಲ ಹೇಳ್ಬೇಡ, ನಂಗೆ ತುಂಬ ಬೇಜಾರಾಗುತ್ತೆ, ನನ್ನ ಪ್ರೀತಿಯಿಂದ ಕೊಡಿಸಿರೋದು, ನೀನು ಈ ಥರ ಎಲ್ಲ ಹೇಳ್ಬಾರ್ದು ಅಂತ. ಅದಕ್ಕೋಸ್ಕರ ಇವಾಗ ಹೇಳ್ತಾ ಇದ್ದೀನಿ. ಮನಸ್ಫೂರ್ತಿಯಾಗಿ ತುಂಬ ಖುಷಿ ಆಯಿತು. ಡ್ರೆಸ್ಗೆ ನಮ್ಮ ಜಾಣಿ ಮಗಳು ತೊಗೊಂಡಿದ್ದು ನೋಡಿದ್ರಿ 2000 ರೂಪಾಯಿ, 2000 ಅವ್ಳ ಸೇವಿಂಗ್ಸ್ ದುಡ್ಡಲ್ಲಿ. ಮಿಕ್ಕಿದ್ದು ನಾನು ದುಡ್ಡೆಲ್ಲ ಕೊಡಿಸಿದ್ದೀನಿ. ನಮ್ಮ ಜಾಣಿ ಮಗಳು ಆದಷ್ಟು ಬೇಗ ಆ ನನ್ನ ಸಾಲನ ವಾಪಸ್ ತೀರಿಸ್ಲಿ. ಅವ್ರ ಅಮ್ಮಂಗೆ ಡ್ರೆಸ್ ಕೊಡಿಸ್ದಾಗೇ ಅವಳ ದುಡ್ಡಲ್ಲಿ ನನ್ನ ಸಾಲ ವಾಪಸ್ ತೀರಿಸ್ಲಿ. ಈಗಿನ ಕಾಲದಲ್ಲಿ ಮಕ್ಕಳು ಸೇವಿಂಗ್ಸ್ ಮಾಡಿ ಅಪ್ಪಂಗೋ ಅಮ್ಮಂಗೋ ಏನಾದರೂ ಒಂದು, ಅದು ಕಾಸ್ಟ್ಲಿದಾದ್ರೂ ಏನು ತೊಂದರೆ ಇಲ್ಲ, ಅಥವಾ ತುಂಬಾ ಕಡಿಮೆಗಾದ್ರೂ ಏನು ತೊಂದರೆ ಇಲ್ಲ, ಕೊಡಿಸ್ತಾರೆ ಅಂದ್ರೆ ಆ ಖುಷಿ ಬೇರೆ ಏನರಲ್ಲೂ ಸಿಗಲ್ಲ ಅನ್ಕೋತೀನಿ. ಇನ್ನೊಂದು ಹೇಳೋದಲ್ಲ, ಕಾಸ್ಟ್ಲಿದಾದ್ರೂ ಕಡಿಮೆದಾದ್ರೂ ಅದೆಲ್ಲ ಮುಖ್ಯ ಅಲ್ಲ, ಪ್ರೀತಿಯಿಂದ ಕೊಡಿಸ್ತಾರಲ್ವಾ, ಅದು ಮುಖ್ಯ. ಅದು ಒಂಥರ ಖುಷಿ. ಮತ್ತೆ ಇನ್ನೇನು ಹೇಳ್ಬೋದು? ಇನ್ನೇನು ಗೊತ್ತಾ, ಇವ್ರು ಕೇಳಿಲ್ಲ, ನಾನೇ ಹೇಳ್ತೀನಿ. ನಿಮ್ಗೆ ಸರ್ಪ್ರೈಸ್ ಎಲ್ಲ ಹೇಗೆ ಅನ್ನಿಸ್ತು, ಏನು ಈ ತರ ಏನಾದ್ರು ನಿಮ್ಗೆ ಮುಂಚೆ ಐಡಿಯಾ ಇತ್ತಾ ಅಂತ ಇವ್ರು ಕೇಳ್ತಾರೆ ಅಂತ ಕಾಯ್ತಾ ಇದ್ದೆ. ಇವ್ರು ಕೇಳಿಲ್ಲ, ಆದ್ರೂ ನಾನೇ ಹೇಳ್ತೀನಿ. ನಮ್ಮ ಜಾಣೆ ಮಗಳು ಯಾವಾಗ್ಲೂ ಮೊಬೈಲಲ್ಲಿ ಡ್ರೆಸ್ನ ನೋಡ್ತಾ ಇದ್ಲು. ನಾನು ಅನ್ಕೋತಾ ಇದ್ದೀನಿ, ಇವ್ಳು ಏನು ಯಾವಾಗ್ಲೂ ಡ್ರೆಸ್ ನೋಡ್ತಾಳಲ್ಲ ಆನ್ಲೈನಲ್ಲಿ ಅಂತ. ಆದರೆ ನಾನು ನಿನ್ನೆ ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂದರೆ, ಇವಳು ಆನ್ಲೈನಲ್ಲಿ ಯಾವುದೋ ಡ್ರೆಸ್ ಬುಕ್ ಮಾಡಿದ್ದಾಳೆ, ಎಲ್ಲೋ ಬಂದಿಲ್ಲ ಅನಿಸುತ್ತೆ, ಅದಕ್ಕೆ ಇವತ್ತು ಕೊಟ್ಟಿಲ್ಲ. ಸಾಮಾನ್ಯ ಇವತ್ತೇನನ್ ಬಂದರೆ ಹಂಗೆ ಎತ್ತಿಟ್ಬಿಟ್ಟು ಸರ್ಪ್ರೈಸ್ ಆಗಿ ನನಗೆ ನಾಳೆ ಕೊಡ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಂದರೆ ನೆನ್ನೆ ಹೋಗ್ಬೇಕಿತ್ತು ನಾವು, ನೆನ್ನೆ ಮದರ್ಸ್ ಡೇ ಇದ್ದಿದ್ದು. ಆದರೆ ನಮ್ಮ ಮನೆಯಲ್ಲಿ ಗೆಸ್ಟ್ ಬಂದಿದ್ರು, ಅಂದರೆ ಇವರು ಆತ್ಮೀಯರು ಬಂದಿದ್ರು. ಅದೇ ಹೇಳಿದ್ವಲ್ಲ, ಅವ್ರು ಬಂದಿದ್ದರಿಂದ ನಾವು ಹೋಗೋದಕ್ಕಾಗಲಿಲ್ಲ. ಅದಕ್ಕೆ ಮದರ್ಸ್ ಡೇ ಅಂದರೆ ಪ್ರತಿದಿನವೂ ಇರುತ್ತೆ, ಒಂದಿನ ಸೀಮಿತ ಅಲ್ಲ. ತಾಯಿನ ಪ್ರೀತಿಸೋದು ಪ್ರತಿದಿನವೂ ಪ್ರೀತಿಸ್ಬೇಕು. ಒಂದಿನ ಸ್ಟೇಟಸ್ ಹಾಕೊಳೋದು, ಸ್ಟೋರಿ ಹಾಕೊಳೋದು ಅಲ್ಲಿಗೆ ಸೀಮಿತ ಅಲ್ಲ. ಮದರ್ಸ್ ಡೇ ಅಂದರೆ ತಾಯಿ ಪ್ರೀತಿ, ಅದಕ್ಕೆ ತಾಯಿ ಪ್ರೀತಿಗೆ ಮಿಗಿಲಾದದ್ದು ಯಾವುದೂ ಇಲ್ವಲ್ಲ. ಅಂದರೆ ನಮ್ಮ ಜಾಣೆ ಮಗಳು ಡ್ರೆಸ್ ನೋಡ್ತಾ ಇದ್ದ ಬಗ್ಗೆ ಹೇಳಿದ್ರಲ್ಲ, ಅವಳು ಯಾವಾಗಲೂ ಡ್ರೆಸ್ ನೋಡ್ಬೇಕಾದ್ರೆ ತೋರಿಸೋಳು ನನಗೆ, ಪಪ್ಪ ಇದು ನೋಡು ಚೆನ್ನಾಗಿದೆ ಅಂತ. ಅಂದರೆ ಇವರು ಅಡುಗೆ ಮಾಡ್ತಾ ಇದ್ರು ಅಡುಗೆ ಮನೇಲಿ, ಆ ಥರ ಟೈಮಲ್ಲಿ ನನಗೆ ಬಂದು ತೋರಿಸೋಳಿಲ್ಲಿ ಬಿಸಿ ಆಗಿದ್ದಾಗ ಅವಳು ಮೊಬೈಲ್ ನೋಡ್ಬೇಕಾದ್ರೆ ತಂದ್ಬಿಟ್ಟು ಸರಿ ಆಯಿತು ಅಂತ ನೋಡ್ತಾ ಇದ್ವಿ. ಆದರೆ ನಮಗೇನಂದರೆ, ನಾವು ಯಾವುದಾದ್ರೂ ಬಟ್ಟೆ ತೊಗೊಂಡ್ರೆ ಕ್ವಾಲಿಟಿ ಎಲ್ಲ ಮುಟ್ಟಿ ನೋಡಿ, ಹಾಕ್ಕೊಂಡು ನೋಡಿ, ಟ್ರಯಲ್ ನೋಡಿ, ಆ ಥರ ನೋಡಿ ತಗೊಳೋದು ಜಾಸ್ತಿ ಇದು ನಾವು. ಈ ಆನ್ಲೈನಲ್ಲಿ ತರಿಸಿದ್ದು ಹೆಂಗೆ, ಬಟ್ಟೆ ಮಾತ್ರ ಚೆನ್ನಾಗಿದೆ ನೋಡೋದಕ್ಕೆ, ಬಟ್ ಅದ್ರ ಬೆಲೆ ತುಂಬ ಕಡಿಮೆ. ಆದರೆ ಅದು ಕ್ವಾಲಿಟಿ ಹೆಂಗಿರ್ತದೋ ಏನೋ ಅಂತ, ಬೇಡ ಮಗಳೇ ಇಲ್ಲೇ ಎಲ್ಲಾದರೂ ಕರ್ಕೊಂಡೋಗಿ ಕೊಡ್ಸೋಣ ಮಧುಗಿರಿನಲ್ಲೇ ಅಂತ ಮಾತಾಡ್ಕೊಂಡ್ವಿ. ಆಮೇಲೆ ಮಧುಗಿರಿಗೆ ಹೋಗ್ಬೇಕಾದ್ರೆ ಏನಕ್ಕೆ ಹೋಗ್ಬೇಕು ಅಂತೇಳಿ ಇವ್ರನ್ನೇನೋ ಕರ್ಕೊಂಡು ಹೋದ್ವಿ. ಆದರೆ ಟ್ರೆಂಡ್ಸ್ ಶೋರೂಮ್ ಹತ್ರ ಕರ್ಕೊಂಡು ಹೋದ್ಮೇಲೆ ನಿಮ್ಮ ಇದೇನಿತ್ತು ಹೇಳಿ. ಆಮೇಲೆ
ನಾನು ನಿಜ ಬೆಳಗ್ಗೆ ಇವರು ರೆಡಿ ಆಗು ಮದ್ಗಿರಿಗೆ ಹೋಗ್ಬೇಕು ಅಂದಾಗನು ಇವರು ಮದ್ಗಿರಿಗೆ ಹೋಗ್ಬೇಕು ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಏನೋ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದಾರೆ, ಮನೇಲೆ ಏನಾದ್ರು ಆನ್ಲೈನಲ್ಲಿ ತರಿಸಿದ್ದಾರೆ ಅಂತಾನೆ ನಾನು ಅಂದ್ಕೊಂಡಿದ್ದೆ. ಇಲ್ಲ ಮದ್ಗಿರಿಗೆ ಹೋಗ್ಬೇಕು ಅಂತ ಮನೆಯಿಂದ ಈಚೆ ಹೋದ್ಮೇಲೂ ನನಗೆ ಸ್ವಲ್ಪ ಅನುಮಾನ, ಈ ಸುಮ್ಮನೆ ಏನ್ಕಾದ್ರೂ ಕರ್ಕೊಂಡು ಹೋಗ್ತಾ ಇದ್ದಾರಾ ನಿಜ. ಯಾಕಂದ್ರೆ ಅವಳು ಆನ್ಲೈನಲ್ಲಿ ತುಂಬಾ ನೋಡ್ತಾ ಇದ್ದು, ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಬಟ್ ಅವಳಿಗೆ ಗೊತ್ತಿಲ್ಲ ಅಷ್ಟೇ. ಆಮೇಲೆ ಫ್ರೆಂಡ್ಸ್ ಹತ್ರ ಕರ್ಕೊಂಡೋದಾಗ ಕನ್ಫರ್ಮ್ ಆಯ್ತು. ಫ್ರೆಂಡ್ಸ್ ಶೋರೂಮ್ ಹತ್ರ ಹೋದಾಗ ನಾನು ಕೊಡಿಸ್ತೀನಿ ಅಂತ ಹೇಳಿದ್ದು, ಹೌದು ಬಟ್ಟೆ ಕೊಡಿಸ್ತೀನಿ ಅಂತ. ಬಿಲ್ಲಿಂಗ್ ಮಾಡೋವರೆಗೂ ನಮ್ಮ ಜಾಣೆ ಮಗಳು ಕೊಡಿಸ್ತಾ ಇರೋದು ಅಂತ ನಾವು ಹೇಳಿಲ್ಲ. ಆದ್ರೂ ನನಗೆ ಗೊತ್ತಿತ್ತು. ಹೌದಾ, ಮಗಳು ಕೊಡಿಸ್ತಾಳೆ ಅಂತ. ಮತ್ತೆ ಹೇಗನ್ನಿಸ್ತು? ತುಂಬಾ ಖುಷಿ ಆಯ್ತು. ಹೌದಾ ಮಗಳೇ, ಬಮ್ಮ ಬೈಲಿ ಇಲ್ವಾ. ನಿಂಗೇನ್ ಅನ್ಸ್ತು ಮಗಳೇ ಅಮ್ಮಂಗೆ ಗಿಫ್ಟ್ ಕೊಡ್ಸಿ? ಖುಷಿ ಆಯ್ತು. ಅಲ್ಲ, ಅಮ್ಮಂಗೆ ಖುಷಿ ಆದ್ರೆ ನಿನಗೆ ಖುಷಿ ಆಗುತ್ತೆ. ನಿನಗೆ ಖುಷಿ ಆಯ್ತು ಅನ್ನೋದು ಮುಖ್ಯ. ನಾವು ನನಗೆ ಖುಷಿ ಆಯ್ತು, ನನ್ಗೆ ತುಂಬಾ ಖುಷಿ ಆಯ್ತು. ಹೌದಾ. ಈ ಸಂದರ್ಭದಲ್ಲಿ ನಿಮ್ಮ ಮಗಳಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಲವ್ ಯು ಮಗಳೇ. ಲವ್ ಯು ಟು ಅಮ್ಮ. ಈ ಸಂದರ್ಭದಲ್ಲಿ ನೀವು ನಿಮ್ಮ ಅಮ್ಮಂಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸೇಮ್ ಟು ಸೇಮ್ ಬಟ್ ಡಿಫರೆಂಟ್. ಖುಷಿ ಆಯ್ತು. ಖುಷಿ ಆಯ್ತು ಅಂತ ಕೇಳ್ತೀನಿ. ಹೌದಾ. ಸರಿ, ಈ ಸಂದರ್ಭದಲ್ಲಿ ನೀವೆಲ್ಲರೂ ನಮ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ. ಇಷ್ಟ ಹೇಳ್ತಾ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಮತ್ತೊಂದು ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ. ಬಾಯ್ ಬಾಯ್ ಬಾಯ್. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.